ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ ಅದನರಿತೆ ರಾಮ ಕೃಷ್ಣ ಅದನರಿತೆ ರಾಮ ಕೃಷ್ಣ ಪೂಜಿಸಿದರು ಭಾವತಾಳಿ ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ ಶಾರದಾ ರೂಪ ತಾಳಿ ಆದ್ಯಶಕ್ತಿ ನೀ ಮಾತೆ ಆದ್ಯಶಕ್ತಿ ನೀ ಮಾತೆ ಸರ್ವ ಜೀವ ಮುಕ್ತಿ ದಾತೆ ಆದ್ಯಶಕ್ತಿ ನೀ ಮಾತೆ ಸರ್ವ ಜೀವ ಮುಕ್ತಿ ದಾತೆ महालक्ष्मी सरस्वती महालक्ष्मी सरस्वती गुप्त रूप ज्ञानदाते शारदा रूप ताಳಿ ಬಂದಿಹಳು ತಾಯಿ ಕಾಳಿ ಶಾರದಾ ರೂಪ ತಾಳಿ ಸೀತಾರಾಧಾ ಅನ್ನಪೂರ್ಣ ಸೀತಾರಾಧಾ ಅನ್ನಪೂರ್ಣ ಕಾಯ ಪಡೆದ ಭುವಿಯು ಧನ್ಯ ಸೀತಾರಾಧಾ ಅನ್ನಪೂರ್ಣ ಕಾಯ ಪಡೆದ ಭುವಿಯು ಧನ್ಯ ಪ್ರೇಮದಿಂದ ತಾಯಿ ಎಂದು ಪ್ರೇಮದಿಂದ ತಾಯಿ ಎಂದು ಕರೆವ ಮನುಜ ಜಗದಿಮಾನ್ಯ ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ ಶಾರದಾ ರೂಪ ತಾಳಿ दीन जनर उद्धरिसे दीन जनर उद्धरिसे दीन रूप ताಳಿ ಬಂದೆ दीन जनर उद्धरिसे दीन रूप ताಳಿ ಬಂದೆ ಅಭಯ ಅಭಯವನ್ನು ನೀಡಲೆಂದೆ ಶಾರದಾ ರೂಪ ತಾಳಿ ಬಂದಿಹಳು ತಾಯಿ ಕಾಳಿ ಶಾರದಾ ರೂಪ ತಾಳಿ Thank you.
उत्तिष्ठत जाग्रत मनुजा उत्तिष्ठत जाग्रत मनुजा उत्तिष्ठत जाग्रत ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ನಿನ್ನಯ ಗುರಿಯು ಆತ್ಮದರ್ಶನ ನಿನ್ನೊಳಗೆಯೇ ಇದೆ ಆರತುನ ನಿನ್ನಯ ಗುರಿಯು ಆತ್ಮದರ್ಶನ ನಿನ್ನೊಳಗೆಯೇ ಇದೆ ಆರತುನ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನು ತೊಳಲದಿರು ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಅಮರ ಆತ್ಮನಿ ಅಮೃತ ಪುತ್ರನೇ ಅಮರ ಆತ್ಮನಿ ಅಮೃತ ಪುತ್ರನೇ ಅಮಲಾನಂದದಿ ಪರಿಪೂರ್ಣಮಿ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಕೂತ್ಕೊಳ್ಳಿ. ಪ್ರಾಣಾಯಾಮ ಮತ್ತು ಧ್ಯಾನ. ಇವತ್ತು ಧ್ಯಾನದ ಸಮಯದಲ್ಲಿ ನಮ್ಮ ದಿಲೀಪ್ ಧನುಷ್ ಅವರಿಬ್ರು ಚಾಂಟಿಂಗ್ ಮಾಡಿರೋದನ್ನ ಶೇರ್ ಮಾಡ್ತೀನಿ. ಶ್ರೀರಾಮಕೃಷ್ಣರ ನಾಮ ಜಪವನ್ನ ಮೊದಲಿಗೆ ಪ್ರಾಣಾಯಾಮ ಮತ್ತು
ಓಂ 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 ಎಲ್ಲರೂ ಈಗ ಬೆನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಎಲ್ಲರೂ ನಿಮ್ಮ ನಿಮ್ಮ ಕಣ್ಮುಂದೆ ಭಗವಾನ್ ಶ್ರೀರಾಮಕೃಷ್ಣರ ಭವ್ಯ ಮೂರ್ತಿಯನ್ನ ಭಾವಿಸ್ಕೊಳ್ಳಿ. ಶ್ರೀರಾಮಕೃಷ್ಣರಿಗೆ ಮಾನಸಿಕವಾಗಿ ಪೂಜೆಯನ್ನು ಸಲ್ಲಿಸಿ ಶ್ರೀರಾಮಕೃಷ್ಣರನ್ನ ಶ್ರದ್ಧಾ ಭಕ್ತಿಗಳಿಂದ ಪ್ರಾರ್ಥಿಸಿ, ಹೇ ಭಗವಂತ, ಎಲ್ಲ ಜೀವ ಜಂತುಗಳು ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ. ಹೇ ಭಗವಂತ, ಎಲ್ಲ ಜೀವಿಗಳಲ್ಲೂ ನೀನೇ ಇರುವೆ ಎಂಬ ಭಾವ ನನ್ನಲ್ಲಿ ಯಾವಾಗಲೂ ಇರಲಿ. ಹೇ ಭಗವಂತ, ನಾನು ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ನನಗೆ ಅನುಗ್ರಹಿಸು. ಹೇ ಭಗವಂತ, ಸದಾ ನಿನ್ನ ಸ್ಮರಣೆ ನನ್ನಲ್ಲಿ ನಿರಂತರವಾಗಿ ನಿನ್ನ ಸ್ಮರಣೆ ಆಗುತ್ತಿರುವಂತೆ ದಯಪಾಲಿಸು. ಹೇ ಭಗವಂತ, ನನ್ನಿಂದ ಯಾವ ಕೆಟ್ಟ ಕೆಲಸಗಳೂ ಆಗದಂತೆ ನನ್ನನ್ನು ಕಾಪಾಡು. ಶ್ರೀರಾಮಕೃಷ್ಣರಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀರಾಮಕೃಷ್ಣರನ್ನ ಆ ಒಂದು ಭವ್ಯವಾದ ಮೂರ್ತಿಯನ್ನು ಭಾವಿಸ್ತಾನೆ ನಮ್ಮ ಕಣ್ಮುಂದೆ ಶ್ರೀರಾಮಕೃಷ್ಣರ ಭವ್ಯ ಮೂರ್ತಿಯನ್ನು ಭಾವಿಸ್ತಾ ಶ್ರೀರಾಮಕೃಷ್ಣರ ಆ ದಿವ್ಯ ನಾಮ ಜಪವನ್ನು ಮಾಡೋಣ. ಶ್ರೀರಾಮಕೃಷ್ಣರ ಆ ಒಂದು ದಿವ್ಯ ನಾಮ ಜಪಕ್ಕೆ ಅಪಾರವಾದಂಥ ಶಕ್ತಿ ಇದೆ. ಶ್ರೀರಾಮಕೃಷ್ಣರ ದಿವ್ಯ ನಾಮವನ್ನು ಸ್ಮರಿಸ್ತಾ ನಮ್ಮ ಮನಸ್ಸು ದೇಹ ಎಲ್ಲ ಪರಿಶುದ್ಧವಾಗುತ್ತದೆ. ಎಲ್ಲರೂ ಆ ದಿವ್ಯ ಮೂರ್ತಿಯನ್ನು ಭಾವಿಸ್ತಾ ಶ್ರೀರಾಮಕೃಷ್ಣ ದಿವ್ಯ ಮೂರ್ತಿಯನ್ನೇ ಭಾವಿಸ್ತಾ ಅವರ ಒಂದು ನಾಮ ಜಪವನ್ನ ಅವೆಲ್ಲ ಈಗ ಮಾಡೋಣ. ದಿಲೀಪ್ ಧನುಷ್ ಅವರು ಆ ಒಂದು ನಾಮ ಜಪ ಮಾಡಿರೋದನ್ನ ನಾನಿವಾಗ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಆ ನಾಮ ಜಪ ಹೇಳ್ತಾ 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 ಶ್ರೀರಾಮಕೃಷ್ಣರ ಭವ್ಯ ಮೂರ್ತಿಯನ್ನ ನಮ್ಮ ಕಣ್ಮುಂದೆ ಭಾವಿಸ್ಕೊಂಡೇ ಅದನ್ನು ಹೇಳೋಣ. ಆ ನಾಮ ಜಪಕ್ಕೆ ತುಂಬಾ ಮಹತ್ವವಾದಂಥ ಶಕ್ತಿ ಇದೆ. ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸುತ್ತದೆ. ಶ್ರೀರಾಮಕೃಷ್ಣರ ದಿವ್ಯ ನಾಮ ಎಲ್ಲರ ಮನಸ್ಸು ಪ್ರಶಾಂತವಾಗಿದೆ. ಬೇರೆ ಎಲ್ಲೂ ಆ ಮನಸ್ಸು ಚಂಚಲವಾಗದೇ ಇರುವ ಹಾಗೆ ನಾವೆಲ್ಲ ಆ ಮನಸ್ಸನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ಶ್ರೀರಾಮಕೃಷ್ಣರ ನಾಮವನ್ನು ಜಪ ಮಾಡೋಣ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಎಲ್ಲ ಶ್ರೀರಾಮಕೃಷ್ಣರಿಗೆ ಭಕ್ತಿಯಿಂದ ಪ್ರಣಾಮವನ್ನು ಸಲ್ಲಿಸಿ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯಿರಿ. ಈಗ ನಮ್ಮ ಮುಂದಿನ ಸೆಷನ್ ನೀತಿ ಕಥೆ ಹೇಳುವಂಥದ್ದು. ಇವತ್ತು ನಮ್ಮ ಲಕ್ಷನ್ ಅವನು ಕಥೆ ಹೇಳ್ತಾನೆ. ಲಕ್ಷನ್ ಮತ್ತು ಲೋಚನ್ ಇಬ್ರು ಕೂಡ ಇವತ್ತು ವಾಲಂಟಿಯರ್ ಆಗಿ ಬಂದು ಸುಂದರವಾದ ಒಂದು ಹೂವುಗಳನ್ನು ತಂದು ಅಲಂಕರಿಸಿ ಇವತ್ತು ವಾಲಂಟರಿ ಕೆಲಸ ಮಾಡಿದ್ದಾರೆ. ಮತ್ತು ಲಕ್ಷನ್ ಇಲ್ಲಿಂದಲೇ ಇವತ್ತು ಕಥೆ ಕೂಡ ಹೇಳ್ತೇವೆ.
ಯಾವ ಒಂದು ನೀತಿ ಕಥೆ ಹೇಳ್ತಾನೆ ಅನ್ನೋದನ್ನ ನಾವಿವಾಗ ನೋಡೋಣ. ಜಯರಾಮ್ ಕೃಷ್ಣ. ನನ್ನ ಹೆಸರು ಲಕ್ಷಣ್. ನಂಬರ್ 483. ನಾನು ಕಳೆದ 6 ವರ್ಷಗಳಿಂದ ವಿವೇಕಾನಂದ ಮಕ್ಕಳ ಸಂಘಕ್ಕೆ ಬರುತ್ತಿದ್ದೇನೆ. ಇವತ್ತು ನಾನು ಹಸ್ತರೇಖೆ ಬದಲಿಸಿದ ಬಾಲಕನ ಕಥೆ ಹೇಳುತ್ತಿದ್ದೇನೆ. ತಕ್ಷಶಿಲೆ ಪ್ರಾಚೀನ ಕಾಲದ ಅತಿ ದೊಡ್ಡ ಗುರುಕುಲ. ಅಲ್ಲಿ ಓದುವುದೆಂದರೆ ಘನತೆಯ ವಿಷಯ. ಒಬ್ಬ ತಾಯಿ ತನ್ನ ಮಗನನ್ನು ಗುರುಕುಲಕ್ಕೆ ಸೇರಿಸಲು ಬಂದಿದ್ದಳು. ಗುರುಗಳಲ್ಲಿ ವಿದ್ಯೆ ಕಲಿಸುವಂತೆ ಬೇಡುತ್ತಿದ್ದಳು. ಬಾಲಕನಿಗೆ ಗುರುಕುಲದ ವಾತಾವರಣ ಹೊಸದು. ಎತ್ತಲೋ ನೋಡುತ್ತಾ ನಿಂತಿದ್ದನು. ಅದನ್ನು ಗುರುಗಳು ಗಮನಿಸಿ ಕರೆದು ಅವನ ಕೈ ಹಿಡಿದು ನೋಡಿದರು. ನಿರಾಶರಾದರು. ಇವನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದರು. ತಾಯಿ ದಕ್ಷಿ ಗಾಬರಿಯಾದಳು. ಗುರುಗಳಿಗೆ ವಿದ್ಯಾದಾನ ಮಾಡುವಂತೆ ಗುರುಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡಳು. ಇವನಿಗೆ ವಿದ್ಯಾರೇಖೆ ಇಲ್ಲ, ವಿದ್ಯೆ ಹತ್ತುವುದಿಲ್ಲ ಎಂದು ಗುರುಗಳು ಕಡ್ಡಿ ಮುರಿದಂತೆ ಹೇಳಿದರು. ತಾಯಿ ತುಂಬಾ ನಿರಾಶೆಯಾಯಿತು. ಅಳು ಬಂದಿತು. ತಾಯಿಯ ಆ ನೋವನ್ನು ಬಾಲಕ ಗಮನಿಸಿದ. ತಾಯಿಯ ಆಸೆ ಪೂರೈಸಲು ಯೋಚಿಸತೊಡಗಿದನು. ಸ್ವಲ್ಪ ಸಮಯದ ನಂತರ ಮತ್ತೆ ಅಲ್ಲಿಗೆ ಬಂದನು. ಏಕೆ ಬಂದೆ ಎಂದು ಗುರುಗಳು ಗಡುಸಾಗಿ ಕೇಳಿದರು. ಗುರುಗಳೇ, ವಿದ್ಯಾರೇಖೆ ಹೇಗಿರುತ್ತದೆ ಎಂದು ಬಾಲಕ ವಿನೀತನಾಗಿ ಕೇಳಿದನು. ಗುರುಗಳ ಬಳಿ ಇದ್ದ ಒಬ್ಬ ಬಾಲಕನನ್ನು ಕರೆದು ಅವನ ಕೈ ಹಿಡಿದು, ಇಗೋ ನೋಡು, ಇದು ವಿದ್ಯಾರೇಖೆ, ಇದು ನಿನಗೆ ಇಲ್ಲ, ಹೋಗು ಎಂದರು. ಅವನು ನಿರಾಶನಾಗಿ ಹೊರಬಂದ. ಹಲವು ಬಾರಿ ಕೈ ನೋಡಿ ಯೋಚಿಸಿದನು, ಚಿಂತನೆ ಮಾಡಿದ. ತಕ್ಷಣ ಬೆಣಚುಕಲ್ಲಿನಿಂದ ಗಟ್ಟಿಯಾಗಿ ಕೈ ಮೇಲೆ ವಿದ್ಯಾರೇಖೆಯನ್ನು ಕೆರೆದುಕೊಂಡನು. ಚರ್ಮ ಕಿತ್ತಿತು. ರಕ್ತ ಸುರಿಯಲು ಆರಂಭಿಸಿತು. ಆದರೂ ಭಯ ಪಡಲಿಲ್ಲ. ದಡದಡನೆ ಗುರುಕುಲದ ಒಳಗೆ ಓಡಿದನು. ಗುರುಗಳೇ, ವಿದ್ಯಾರೇಖೆ ಮೂಡಿದೆ ನೋಡಿ ಎಂದನು. ಕೈಯನ್ನು ಮುಂದೆ ಚಾಚಿದ. ಆದರೆ ಅದು ನಿಜವಾದ ವಿದ್ಯಾರೇಖೆ ಆಗಿರಲಿಲ್ಲ. ರಕ್ತ ಸುರಿಯುತ್ತಿರುವ ಆ ಪುಟ್ಟ ಕೈಗಳನ್ನು ಗುರುಗಳು ಗಮನಿಸಿದರು. ಮನಸ್ಸು ಕಲಕಿತು. ಬಾಲಕನ ತಲೆ ನೆವರಿಸಿ ಅಪ್ಪಿಕೊಂಡರು. ನಿನ್ನಂತಹ ಶಿಷ್ಯನಿಗಲ್ಲದೆ ಇನ್ಯಾರಿಗೆ ವಿದ್ಯಾದಾನ ಮಾಡಲಿ ಎಂದು ಕಣ್ಣೀರು ಸುರಿಸಿದರು. ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದರು. ಈ ಬಾಲಕನೇ ಪಾಣಿನಿ. ಪಾಣಿನಿ ಸತತ ಅಭ್ಯಾಸ ಮಾಡಿದ, ಮನನ ಮಾಡಿದ, ಚಿಂತನ ಮಾಡಿದ. ಅವನ ಪ್ರತಿಭೆಯಿಂದ ಹೊಸ ವಿಚಾರಗಳನ್ನು ಹೊರಹೊಮ್ಮಿಸಿದ. ಸಂಸ್ಕೃತ ಭಾಷೆಗೆ ವ್ಯಾಕರಣಶಾಸ್ತ್ರ ರಚಿಸಿದನು. ಇಂದಿಗೂ ವ್ಯಾಕರಣಶಾಸ್ತ್ರ ಸಂಸ್ಕೃತಕ್ಕೆ ಮೂಲ ಮಂತ್ರವಾಗಿದೆ. ಇವನ ಕಾಲ ಕ್ರಿಸ್ತಪೂರ್ವ 6ನೇ ಶತಮಾನ. ಇವನ ಗುರುವಿನ ಹೆಸರು ಉಪಪರ್ವ ಎಂಬುದಾಗಿದೆ. ಈ ಕಥೆಯ ನೀತಿ ಮನಸ್ಸಿದ್ದರೆ ಮಾರ್ಗ. ಜಯರಾಮ್ ಕೃಷ್ಣ. ಧನ್ಯವಾದ ಲಕ್ಷನ್ನು ತುಂಬಾ ಒಂದು ಸುಂದರವಾದಂತ ಒಂದು ಕಥೆಯನ್ನು ನಮ್ಮೊಂದಿಗೆ ಹಂಚಿಕೊಂಡೇನೆ. ಅದರಲ್ಲೂ ಪಾಣಿ ಮಹರ್ಷಿಗಳು ಕೂಡ ಇವತ್ತಿಗೂ ಪಾಣಿಯ ಒಂದು ವ್ಯಾಕರಣ, ಪಾಣಿಯ ಸಂಸ್ಕೃತ ವ್ಯಾಕರಣ ಕೇವಲ ಅದು ಸಂಸ್ಕೃತಕ್ಕೆ ಮಾತ್ರ ವ್ಯಾಕರಣ ಆಗಿಲ್ಲ. ಅದು ಇವತ್ತಿನ ಜಗತ್ತಿನ ಯಾವುದೇ ಭಾಷೆ ತಗೊಂಡ್ರು ಕೂಡ ಆ ಒಂದು ಏನೊಂದು ಗ್ರಾಮರ್ ಅಂತಿದೆಯೋ ಅದಕ್ಕೆ ಮೊದಲ ಒಂದು ಬೇಸಿಕ್ಕೆ ಪಾಣಿಯ ಒಂದು ಗ್ರಾಮರ್ ಆಗಿರುತ್ತೆ. ಸೊ ಯಾವ ರೀತಿ ಅಂದ್ರೆ ಇಲ್ಲಿ ನಾವು
ಛಲ ಇತ್ತು ಅಂತಂದ್ರೆ ಎಂತ ಶಾಸ್ತ್ರಗಳು ಭವಿಷ್ಯಗಳನ್ನೂ ಬದಲಾಯಿಸ್ಬೋದು ಅಂತ. ನಾವೆಲ್ಲ ಕೆಲವು ಕಡೆ ಹೋಗ್ತೀವಿ, ಸುಮ್ಮನೆ ನಾವು ನಮ್ಮ ಭವಿಷ್ಯನ ಕೇಳಕ್ಕೆ ಅಂತ ಹೋಗ್ತೀವಿ. ಎಷ್ಟೋ ಬಾರಿ ಆ ಒಂದು ಭವಿಷ್ಯ ಯಾವ ರೀತಿ ಆಗಿರುತ್ತೆ ಅಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಏನೇನೋ ಆಗೋಗ್ಬಿಡುತ್ತೆ. ಆದ್ರೆ ಭವಿಷ್ಯ ತನ್ನ ಆತ್ಮಶ್ರದ್ಧೆಯ ಮುಂದೆ ಯಾವ ಭವಿಷ್ಯವನ್ನು ಬೇಕಾದ್ರೂ ಬದಲಾಯಿಸ್ಬೋದು. ಇದನ್ನೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿನ್ನ ಆತ್ಮಶಕ್ತಿ ಅದ್ರ ಮುಂದೆ ಏನು ಬೇಕಾದ್ರೂ ಸಾಧಿಸುವಂತ ಶಕ್ತಿ ಇದೆ ನಿನ್ನೊಳಗೆ. ಅಂತದೊಂದು ರತುನ ಇದೆ. ನಾವು ಇವಾಗ ತಾನೇ ಹಾಡಿದ್ವಲ್ಲ ನಾವು, ಅಲ್ಲಿ ನಿನ್ನೊಳಗೆ ಇದೆ ಆ ರತುನ. ಎಂತ ರತುನ ಅಂದ್ರೆ ಎಂತ ಅದ್ಭುತವಾದ ಶಕ್ತಿಯ ರತುನ ಇದೆ. ಅದು ಏನ್ ಬೇಕಾದ್ರೂ ನಮ್ಮಿಂದ ಅದನ್ನ ಪಡಿಬೋದು ನಾವು ಅನ್ನೋದಕ್ಕೆ ಈ ಒಂದು ಕತೆ ಕೂಡ, ಈ ಒಂದು ಕತೆ ಅನ್ನೋದಕ್ಕಿಂತ ನೈಜ ಇದೊಂದು ನಡೆದಂತ ಒಂದು ಘಟನೆ ಕೂಡ. ಇದನ್ನ ನಮ್ಮ ಲಕ್ಷಣ್ ತುಂಬಾ ಸುಂದರವಾಗಿ ಸುಲಲಿತವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾನೆ. ಲಕ್ಷಣ್ಗೆ ನಮ್ಮ ಮಕ್ಕಳ ಸಂಘದ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. जय श्री गुरु महाराज की जय। जय श्री महामाई की जय। जय श्री स्वामी जी महाराज की जय। जयराम कृष्णा सर। 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 जयराम कृष्णा सर।